ಮಿತ್ರರೇ ನಮಸ್ಕಾರ. ಮಿತ್ರರೇ, ದೇಶದಲ್ಲಿ 6 ಹಂತದ ಚುನಾವಣೆ ಮುಕ್ತಾಯಗೊಂಡಿದೆ. ಆಲ್ಮೋಸ್ಟ್ 89% ಚುನಾವಣೆ ಮುಕ್ತಾಯ ಆಗಿದೆ. ಇನ್ನು ಕೇವಲ 1 ಹಂತದ ಚುನಾವಣೆ ಮಾತ್ರ ಬಾಕಿ ಇದೆ. ಜೂನ್ 1ನೇ ತಾರೀಕು ನಡೆಯುತ್ತೆ. ಒಟ್ಟು 57 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಪಂಜಾಬ್, ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶ, ವೆಸ್ಟ್ ಬೆಂಗಾಲ್, ಒಡಿಶಾ, ಬಿಹಾರ ಈ ಎಲ್ಲ ರಾಜ್ಯಗಳ ಚುನಾವಣೆ ಸ್ವಲ್ಪ ಬಾಕಿ ಉಳಿದಿದೆ. ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶದ ಪೂರ್ಣ ಚುನಾವಣೆ 1ನೇ ತಾರೀಕು ನಡೀತಾ ಇದೆ. ಮಿತ್ರರೇ, ಈಗ 6 ಹಂತ ಆಯ್ತಲ್ಲ, ಈ ಸಂದರ್ಭದಲ್ಲಿ ರಾಜಕೀಯ ವಿಶ್ಲೇಷಕರು ತಮ್ಮ ವರಸೆಯನ್ನು ಬದಲಾಯಿಸ್ತಾ ಇದ್ದಾರೆ. ಈ 6 ಹಂತದ ಮುಂಚೆ ಅವರು ಒಂದು ರೀತಿಯಾಗಿ ಭವಿಷ್ಯ ನುಡಿತಾ ಇದ್ರು. 6 ಹಂತ ಆದ ಬಳಿಕ ಕಂಪ್ಲೀಟ್ ಆಗಿ ಟರ್ನ್ ಆಗಿಬಿಟ್ಟಿದ್ದಾರೆ. ಮುಖ್ಯವಾಗಿ ಮಿತ್ರರೇ, ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರೋದಿಲ್ಲ, ನರೇಂದ್ರ ಮೋದಿ ಅವರಿಗೆ ಕಂಪ್ಲೀಟ್ ಮೆಜಾರಿಟಿ ಬರೋದಿಲ್ಲ ಅಂತ ಹೇಳ್ತಿದ್ದಂತಹ ಒಬ್ಬ ರಾಜಕೀಯ ವಿಶ್ಲೇಷಕ ಅಂತಂದರೆ ಯೋಗೇಂದ್ರ ಯಾದವ್. ಅವರು ತನ್ನದೇ ಆದಂತಹ ಒಂದು ವಿಶ್ಲೇಷಣೆಯನ್ನು ಮುಂದಿಡ್ತಾ ಇದ್ರು. ಇದಕ್ಕೆ ಕೌಂಟರ್ ಕೊಡೋದು ಕೂಡ ಕಷ್ಟ ಆಗ್ತಾ ಇತ್ತು. ಅಂದರೆ ಲಾಜಿಕಲಿ ಅದು ಸರಿ ಇತ್ತು. ಅದಕ್ಕೆ ಪೂರಕವಾಗಿ ಮತದಾನದ ಪ್ರಮಾಣವೂ ಕೂಡ ಕುಸಿತ ಆಗ್ತಾ ಇತ್ತು. 1ನೇ ಹಂತ 2ನೇ ಹಂತದಲ್ಲಿ ಬಿಜೆಪಿ ಸ್ವಲ್ಪ ವೀಕ್ ಆದಂತೆ ಕಂಡು ಬರ್ತಾ ಇತ್ತು. ಇದನ್ನೆಲ್ಲ ಬಳಸ್ಕೊಂಡಂತಹ ಯೋಗೇಂದ್ರ ಯಾದವ್ ಬಿಜೆಪಿ ಅಧಿಕಾರಕ್ಕೆ ಬರೋದಿಲ್ಲ, ನರೇಂದ್ರ ಮೋದಿ ಅವರು ಬಹುಮತ ಕಳೆದುಕೊಳ್ತಾರೆ, ಸರಿಸುಮಾರು 100 ಸೀಟ್ಗಳು ಕಡಿಮೆ ಆಗಬಹುದು ಬಿಜೆಪಿಗೆ ಅಂತ ಯೋಗೇಂದ್ರ ಯಾದವ್ ಹೇಳ್ತಾ ಇದ್ರು. ಮಿತ್ರರೇ, ಅದೇ ಯೋಗೇಂದ್ರ ಯಾದವ್ ಈಗ ವರಸೆ ಬದಲಾಯಿಸಿದ್ದಾರೆ. ಈಗ ನರೇಂದ್ರ ಮೋದಿ ಅವರೇ 3ನೇ ಬಾರಿಗೆ ಪ್ರಧಾನಿ ಆಗ್ತಾರೆ ಅಂತ ಯೋಗೇಂದ್ರ ಯಾದವ್ ಹೇಳೋದಕ್ಕೆ ಶುರು ಮಾಡಿದ್ದಾರೆ. 6 ಹಂತದ ಬಳಿಕ ಈ ಚುನಾವಣಾ ವಿಶ್ಲೇಷಕರ ಟೋನೇ ಬದಲಾಗ್ಬಿಟ್ಟಿದೆ. ಹಾಗಾದರೆ ಮಿತ್ರರೇ, ಮೊದಲ ಹಂತಗಳಲ್ಲಿ ಏನಾಗಿತ್ತು, ನಂತರದ ಹಂತಗಳಲ್ಲಿ ಬಿಜೆಪಿಗೆ ಪ್ಲಸ್ ಆಗಿದ್ದು ಹೇಗೆ, ಈಗ ನರೇಂದ್ರ ಮೋದಿ ಅವರೇ ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳಿ ಅವರ ವಿರೋಧಿಗಳು ಕೂಡ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳೋದಕ್ಕೆ ಏನು ಕಾರಣ, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮಗೆ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ದೇಶದಲ್ಲಿ $1 ಮಿಲಿಯನ್ ಪ್ರಶ್ನೆ ಏನು ಕೇಳಿದ್ರೆ, ಬಿಜೆಪಿ ಎಷ್ಟು ಸೀಟ್ ಗೆಲ್ಲುತ್ತೆ, ಅಬ್ ಕಿ ಬಾರ್ 400 ಕಿ ಪಾರ್ ಆಗತ್ತಾ ಇಲ್ವಾ, ಇದು $1 ಮಿಲಿಯನ್ ಪ್ರಶ್ನೆ. ಈ ಪ್ರಶ್ನೆ ಆರಂಭದಿಂದಲೂ ಇತ್ತು. ಆದರೆ ಮಧ್ಯದಲ್ಲಿ 2 ಹಂತದ ಚುನಾವಣೆ ಆದ ಬಳಿಕ ಹೊಸದೊಂದು ಪ್ರಶ್ನೆ ಹುಟ್ಟುಕೊಳ್ತು. ಅದೇನು ಕೇಳಿದ್ರೆ, 400 ಪಾರ್ ಆಗೋದು ಹಾಗಿರಲಿ, ಬಿಜೆಪಿ ಬಹುಮತವನ್ನು ಗಳಿಸುತ್ತಾ ಇಲ್ವಾ, ಹೀಗೊಂದು ಪ್ರಶ್ನೆ ಉದ್ಭವಿಸ್ತು. ಇದಕ್ಕೆ ಪೂರಕವಾಗಿ ಬಿಜೆಪಿಯನ್ನು ವಿರೋಧಿಸುವಂತಹ ರಾಜಕೀಯ ವಿಶ್ಲೇಷಕರೇನಿದ್ರು ಅವರು ತಮ್ಮದೇ ಆದಂತಹ ಒಂದು ವಿಶ್ಲೇಷಣೆಯನ್ನು ಮುಂದಿಡೋದಕ್ಕೆ ಶುರು ಮಾಡಿದ್ರು. ಬಿಜೆಪಿ ಕಳೆದುಕೊಳ್ಳುತ್ತಾ ಇದೆ, ಬಿಜೆಪಿಗೆ ನಷ್ಟ ಆಗ್ತಾ ಇದೆ. ಮೊದಲ ಹಂತದ ಚುನಾವಣೆ ಆಯಿತು, ಅದರಲ್ಲಿ INDIA ಕೂಟ ಹೆಚ್ಚು ಶಕ್ತಿಯುತವಾಗಿರುವಂತಹ ಕ್ಷೇತ್ರಗಳಿಗೆ ಚುನಾವಣೆ ನಡೆದಿರುವಂತಹದ್ದು. ಅಲ್ಲಿ ಮತದಾನದ ಪ್ರಮಾಣ ಬಹಳ ಪ್ರಮಾಣದಲ್ಲಿ ಕುಸಿತು. 2019 ಕಂಪೇರ್ ಮಾಡಿದ್ರೆ ಗಣನೀಯ ಪ್ರಮಾಣದಲ್ಲಿ ಕುಸಿತ ಕಂಡುಹೋಯಿತು. ಮಿತ್ರರೇ, ಅದು ಕುಸಿತ ಕಂಡಿದ್ರೆ ಅಷ್ಟೇನೂ ಪ್ರಭಾವ ಬೀರ್ತಾ ಇರಲಿಲ್ಲ. ಅದೇ ಸಮಯಕ್ಕೆ ಸರಿಯಾಗಿ ನರೇಂದ್ರ ಮೋದಿ ಅವರು ಏನು ಮಾಡಿದ್ರು, ಹಿಂದೂ ಮುಸ್ಲಿಂ ಅಂತ ಪ್ರಚಾರದ ವೇಳೆ ಪ್ರಸ್ತಾಪ ಮಾಡೋದಕ್ಕೆ ಶುರು ಮಾಡಿದ್ರು. ಮುಸ್ಲಿಮರ ವಿರುದ್ಧ ವಾಗ್ದಾಳಿಯನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ನರೇಂದ್ರ ಮೋದಿ ಅವರು ಪ್ರಧಾನಿಯಾದ 10 ವರ್ಷದಲ್ಲಿ ಯಾವತ್ತೂ ಕೂಡ ಮುಸ್ಲಿಂ ವಿಚಾರವನ್ನು ಅಷ್ಟಾಗಿ ಪ್ರಸ್ತಾಪ ಮಾಡಿಯೇ ಇರಲಿಲ್ಲ. ಯಾವಾಗ ನರೇಂದ್ರ ಮೋದಿ ಅವರು ಈ ರೀತಿಯ ಪ್ರಚಾರಕ್ಕೆ ಮುಂದಾದರೂ, ಈ ನರೇಂದ್ರ ಮೋದಿಯನ್ನು ವಿರೋಧಿಸುವಂತಹ ಈ ಚುನಾವಣಾ ವಿಶ್ಲೇಷಕರಿದ್ರಲ್ಲ, ಅವರು ಆಕ್ಟಿವ್ ಆದರು. ಅವರೇನು ಹೇಳೋದಕ್ಕೆ ಶುರು ಮಾಡಿದ್ರು, ಬಿಜೆಪಿಗೆ ಸೋಲಿನ ಭಯ ಶುರುವಾಗಿದೆ, ನರೇಂದ್ರ ಮೋದಿ ಅವರು ನರ್ವಸ್ ಆಗಿದ್ದಾರೆ, ಅವರು ಅಂದುಕೊಂಡಂತೆ ಚುನಾವಣೆ ನಡೀತಾ ಇಲ್ಲ, ಮತದಾರರು ಮತಗಟ್ಟೆಗೆ ಬರ್ತಾ ಇಲ್ಲ, ಬಿಜೆಪಿಯ ಮತದಾರರು ಉತ್ಸಾಹವನ್ನು ಕಳೆದುಕೊಂಡಿದ್ದಾರೆ, ಹೀಗಾಗಿ ಬಿಜೆಪಿ ಈ ಬಾರಿ ಗಣನೀಯ ಪ್ರಮಾಣದಲ್ಲಿ ಲಾಸ್ ಕಾಣುತ್ತೆ. ಈ ಸಂದರ್ಭದಲ್ಲಿ ಯೋಗೇಂದ್ರ ಯಾದವ್ ಒಂದು ಭವಿಷ್ಯ ನುಡಿದ್ರು, ನರೇಂದ್ರ ಮೋದಿ ಅವರು ಈ ಬಾರಿ 100 ಕ್ಷೇತ್ರವನ್ನು ಕಳೆದುಕೊಳ್ತಾರೆ. ಅಂದರೆ ಬಿಜೆಪಿ 303ರಿಂದ 203ಕ್ಕೆ ಬಂದು ಕುಸಿಬಹುದು ಅಥವಾ 200ಕ್ಕಿಂತಲೂ ಕಡಿಮೆ ಆಗಬಹುದು ಅಂತೇಳಿ ಯೋಗೇಂದ್ರ ಯಾದವ್ ಹೇಳೋದಕ್ಕೆ ಶುರು ಮಾಡಿದ್ರು. ಮಿತ್ರರೇ, ಅವ್ರು ಹೇಳೋದು ಲಾಜಿಕಲಿ ಕರೆಕ್ಟ್ ಇತ್ತು. ಹೀಗಾಗಿ ಅದಕ್ಕೆ ಕೌಂಟರ್ ಕೊಡೋದು ಕೂಡ ಕಷ್ಟ ಆಗ್ತಾ ಇತ್ತು. ಯಾಕೆಂದರೆ 1, 2, 3ನೇ ಹಂತದಲ್ಲಿ ಮತದಾನದ ಪ್ರಮಾಣ ಕುಸಿತ ಕಾಣ್ತಾ ಇತ್ತು. 3ನೇ ಹಂತ ಆದ ಬಳಿಕ ಚೇತರಿಕೆ ಕಾಣೋದಕ್ಕೆ ಶುರುವಾಯಿತು. 4ನೇ ಹಂತದಲ್ಲಿ ಜಾಸ್ತಿ ಆಯಿತು, 5ನೇ ಹಂತದಲ್ಲಿ ಜಾಸ್ತಿ ಆಯಿತು, 6ನೇ ಹಂತದಲ್ಲೂ ಕೂಡ 2019ಕ್ಕೆ ಸನಿಹಕ್ಕೆ ಬಂದು ನಿಂತಿದೆ. ಈ ಹಿಂದೆ ಬಿಜೆಪಿ ಯಾವ್ಯಾವ ಕ್ಷೇತ್ರವನ್ನು ಗೆದ್ದುಕೊಂಡಿತ್ತು ಆ ಕ್ಷೇತ್ರದಲ್ಲಿ ಮತದಾನದ ಪ್ರಮಾಣ 2019ಕ್ಕೆ ಸರಿಸಮವಾಗಿದೆ. ಇವರೆಲ್ಲ ಏನು ಹೇಳಿದರು, ಮಹಾರಾಷ್ಟ್ರದಲ್ಲಿ ಗಣನೀಯ ಪ್ರಮಾಣದಲ್ಲಿ ಮತದ ಪ್ರಮಾಣ ಕುಸಿತಾ ಇದೆ ಅಂತ. ಆದರೆ ಮಿತ್ರರೇ, ಈ ಹಿಂದೆ ಬಿಜೆಪಿ ಕಂಟೆಸ್ಟ್ ಮಾಡಿದಂತಹ ಕ್ಷೇತ್ರದಲ್ಲಿ, ಈ ಬಾರಿ ಕಂಟೆಸ್ಟ್ ಮಾಡಿದಂತಹ ಕ್ಷೇತ್ರದಲ್ಲಿ ಮತದಾನದ ಪ್ರಮಾಣ ಹಾಗೇ ಇದೆ, ಏನೂ ಕಡಿಮೆ ಆಗಿಲ್ಲ. ಎಲ್ಲಿ ಶಿವಸೇನೆ NCP ಕಾಂಗ್ರೆಸ್ ಸ್ಪರ್ಧೆ ಮಾಡಿದವೋ ಅಲ್ಲಿ ಮತದಾನದ ಪ್ರಮಾಣ ಕುಸಿತ ಕಾಣ್ತಾ ಇದೆ. ಇದೆಲ್ಲ ಆಗ್ತಿದ್ದ ಹಾಗೆ ರಾಜಕೀಯ ವಿಶ್ಲೇಷಕರು ತನ್ನ ಟೋನನ್ನು ಬದಲಾಯಿಸಿದ್ದಾರೆ. ಈಗ ಯೋಗೇಂದ್ರ ಯಾದವ್ ಹೇಳ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ತಾರೆ, ಕಂಫರ್ಟಬಲ್ ಮೆಜಾರಿಟಿಯೊಂದಿಗೆ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಅಂತ. ಯೋಗೇಂದ್ರ ಯಾದವ್ ಕಳೆದ ಬಾರಿ ಒಂದು ಭವಿಷ್ಯ ನುಡಿದಿದ್ರು. ಬಿಜೆಪಿ 2019ರಲ್ಲಿ ಹಿಂದಿ ಹಾಟ್ಲ್ಯಾಂಡ್ನಲ್ಲಿ ಪೀಕನ್ನು ತಲುಪಿದೆ, ಅಂದರೆ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿದೆ. ಅಲ್ಲಿ ಇನ್ನೇನು ಹೆಚ್ಚು ಗಳಿಸೋದಕ್ಕೆ ಸಾಧ್ಯ ಇಲ್ಲ. ರಾಜಸ್ಥಾನ, ದೆಹಲಿ, ಗುಜರಾತ್, ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಎಲ್ಲ ರಾಜ್ಯಗಳಲ್ಲೂ ಕೂಡ ಬಿಜೆಪಿ ಎಷ್ಟು ತೆಗೆದುಕೊಳ್ಳೋದಕ್ಕೆ ಸಾಧ್ಯವೋ ಅಷ್ಟೂ ಸೀಟನ್ನು ಬಾಚಿಕೊಂಡಿದೆ. ಇನ್ನಲ್ಲಿ ಹೆಚ್ಚು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ 400 ಪಾರ್ ಆಗೋದು ಬಹಳ ಕಷ್ಟ. ಜೊತೆಗೆ ಈ ಎಲ್ಲ ರಾಜ್ಯಗಳಲ್ಲೂ ಕೂಡ ಬಿಜೆಪಿ ವಿರೋಧವನ್ನು ಎದುರಿಸ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಈ ಬಾರಿ ಬಿಜೆಪಿ ಗಣನೀಯ ಪ್ರಮಾಣದಲ್ಲಿ ಲಾಸ್ ಕಾಣುತ್ತೆ, ಬಿಹಾರದಲ್ಲಿ ನಷ್ಟವನ್ನು ಅನುಭವಿಸುತ್ತೆ. ಬಿಹಾರದಲ್ಲಿ ರಾಜಕೀಯ ಸಮೀಕರಣವನ್ನೇನು ಬಿಜೆಪಿ ಮಾಡಿಕೊಂಡಿದೆ
ಆಗಿದೆ, ಇದು ವರ್ಕೌಟ್ ಆಗಿಲ್ಲ. ನಿತೀಶ್ ಕುಮಾರ್ ಮತ್ತೆ ಬಿಜೆಪಿಗೆ ಬಂದಿದ್ದು ಬಿಜೆಪಿಗೆ ಲಾಸ್ ಆಗುತ್ತೆ. ನಿತೀಶ್ ಕುಮಾರ್ ಗಣನೀಯ ಪ್ರಮಾಣದಲ್ಲಿ ಸೀಟನ್ನು ಕಳೆದುಕೊಳ್ತಾರೆ. ಮಹಾರಾಷ್ಟ್ರದಲ್ಲಿ ಎನ್ಸಿಪಿ ಮತ್ತು ಶಿವಸೇನೆಯನ್ನು ಒಡೆದು ತನ್ನ ಜೊತೆಗೆ ಸೇರಿಸಿಕೊಂಡಿರುವಂತಹ ಬಿಜೆಪಿ ಬಹಳ ನಷ್ಟವನ್ನು ಕಾಣುತ್ತೆ. ಅಲ್ಲಿ ಮತದಾರರು ಬಿಜೆಪಿಯ ವಿರುದ್ಧವಾಗಿದ್ದಾರೆ. ಈಗೆಲ್ಲ ಒಂದು ಲೆಕ್ಕಾಚಾರವನ್ನ ಯೋಗೇಂದ್ರ ಯಾದವ್ ಇಡೋದಕ್ಕೆ ಶುರು ಮಾಡಿದ್ರು. ಅದೇ ಸಂದರ್ಭದಲ್ಲಿ ಮತದಾನದ ಪ್ರಮಾಣ ಕೂಡ ಕಡಿಮೆ ಆಯಿತು. ಆಗ ಯೋಗೇಂದ್ರ ಯಾದವ್ ಏನು ಹೇಳಿದ್ರು, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಬಿಹಾರ, ಕರ್ನಾಟಕ, ರಾಜಸ್ಥಾನ ಈ 5 ರಾಜ್ಯದಲ್ಲಿ ಬಿಜೆಪಿ 100ಕ್ಕೂ ಹೆಚ್ಚು ಸೀಟುಗಳನ್ನು ಕಳೆದುಕೊಳ್ಳುತ್ತೆ. 2019 ಕಂಪೇರ್ ಮಾಡಿದ್ರೆ 2024ರಲ್ಲಿ 100ಕ್ಕೂ ಹೆಚ್ಚು ಸೀಟುಗಳನ್ನು ಕಳೆದುಕೊಳ್ಳುತ್ತೆ ಅಂತ ಯೋಗೇಂದ್ರ ಯಾದವ್ ಒಂದು ಭವಿಷ್ಯ ನೋಡಿದ್ರು. ಮಿತ್ರರೇ, ಬಿಜೆಪಿ 100ಕ್ಕೂ ಹೆಚ್ಚು ಸೀಟನ್ನು ಕಳೆದುಕೊಳ್ಳುತ್ತೆ ಅಂದ್ರೆ ಅರ್ಥ ಏನು? ಅದು 200ಕ್ಕೆ ಕುಸಿಯುತ್ತೆ. 303 2019ರಲ್ಲಿ ಗಳಿಸಿತ್ತು, 2024ರಲ್ಲಿ 200ಕ್ಕೆ ಕುಸಿಯುತ್ತೆ ಅಂತ ಅದರ ಅರ್ಥ. ಆದರೆ ಯೋಗೇಂದ್ರ ಯಾದವ್ ಅದಕ್ಕೆ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ರು. ಅದೇನು ಕೇಳಿದ್ರೆ ಕೇರಳ, ತಮಿಳುನಾಡು, ತೆಲಂಗಾಣ, ಒಡಿಶಾ, ವೆಸ್ಟ್ ಬೆಂಗಾಲ್ ಈ ರಾಜ್ಯಗಳಲ್ಲಿ ಸ್ವಲ್ಪ ಸೀಟ್ಗಳನ್ನು ಜಾಸ್ತಿ ಮಾಡುತ್ತೆ. ಕಂಪ್ಯಾರಿಟಿವ್ಲಿ ಒಂದು 25ರಿಂದ ಒಂದು 30 ಸೀಟ್ ಜಾಸ್ತಿ ಆಗ್ಬೋದು. ಹೀಗಾಗಿ ಬಿಜೆಪಿ 230ಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಅವರು 272 ರೀಚ್ ಆಗೋದಿಲ್ಲ, ಅವ್ರಿಗೆ ಬಹುಮತ ಬರೋದಿಲ್ಲ ಅಂತ ಯೋಗೇಂದ್ರ ಯಾದವ್ ಹೇಳ್ತಾ ಇದ್ರು. 3 ಹಂತದ ಚುನಾವಣೆ ಆಗುವವರೆಗೂ ಕೂಡ ಯೋಗೇಂದ್ರ ಯಾದವ್ ಅವರ ಟೋನ್ ಇದೇ ಆಗಿತ್ತು. ಆದರೆ ಮಿತ್ರರೇ, 4ನೇ ಹಂತದಲ್ಲಿ ಅವರು ಮೌನ ವಹಿಸಿದ್ರು. 5ನೇ ಹಂತದ ಚುನಾವಣೆ ಆಗ್ತಿದ್ದ ಹಾಗೆ ತನ್ನ ಟೋನ್ ಬದಲಿಸಿದ್ರು. ಈಗ 6 ಹಂತ ಆದ ಬಳಿಕ ಯೋಗೇಂದ್ರ ಯಾದವ್ ಹೊಸ ನಂಬರ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಸದ್ಯ ಯೋಗೇಂದ್ರ ಯಾದವ್ ಏನು ಹೇಳ್ತಾ ಇದ್ದಾರೆ ಕೇಳಿದ್ರೆ, ಬಿಜೆಪಿಗೆ ಈ ಬಾರಿ 240ರಿಂದ 260 ಸೀಟ್ಗಳು ಬರಬಹುದು, ಬೆಟರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅಂತ. ಇನ್ನೂ ಒಂದು ಹಂತ ಬಾಕಿ ಇದೆ ಚುನಾವಣೆ. ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಬಿಜೆಪಿ 240ರಿಂದ 260 ಬರಬಹುದು ಅಂತ. ಹಾಗೆ NDA 275ರಿಂದ 305 ರೀಚ್ ಆಗಬಹುದು. NDAಗೆ ಬಹುಮತ ಬರುತ್ತೆ ಅಂತ ಯೋಗೇಂದ್ರ ಯಾದವ್ ಹೇಳ್ತಾ ಇದ್ದಾರೆ. ಈ ಹಿಂದೆ ಅವರು NDAಗೆ ಕೂಡ ಬಹುಮತ ಬರೋದಿಲ್ಲ ಅಂದಿದ್ರು. NDA ಕೂಡ 260ಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಅಂತ. ಈಗ NDAಗೆ ಬಹುಮತ ಬರುತ್ತೆ, NDA ಬೇಕಾದರೆ 305ವರೆಗೂ ಕೂಡ ರೀಚ್ ಆಗಬಹುದು ಅಂತ ಯೋಗೇಂದ್ರ ಯಾದವ್ ಹೇಳ್ತಾ ಇದ್ದಾರೆ. ಮಿತ್ರರೇ, ಹಾಗಾದರೆ ಯೋಗೇಂದ್ರ ಯಾದವ್ ಟೋನ್ ಬದಲಾಗೋದಕ್ಕೇನು ಕಾರಣ? ಸದ್ಯ ಚುನಾವಣೆ ಹಾಗೆ ನಡೀತಾ ಇದೆ. ಮಿತ್ರರೇ, ಈ ಬಾರಿ ಗಮನಿಸಬೇಕಾದ ಅಂಶ ಏನು ಗೊತ್ತಾ? ಬಿಜೆಪಿಯ ಮತದಾರರು ಮಾತನಾಡ್ತಾ ಇಲ್ಲ, ಅವರು ಕೇವಲ ಮತದಾನ ಮಾಡ್ತಾ ಇದ್ದಾರೆ. 2014 ಮತ್ತು 2019ರಲ್ಲಿ ಬಿಜೆಪಿಯ ಮತದಾರರು ಹೆಚ್ಚು ವೋಕಲ್ ಆಗಿದ್ರು, ಅವರು ಹೆಚ್ಚು ಮಾತನಾಡ್ತಾ ಇದ್ರು. ನರೇಂದ್ರ ಮೋದಿ ಅವರನ್ನ ಎಲ್ಲ ಕಡೆಯಲ್ಲೂ ಕೂಡ ಸಮರ್ಥಿಸಿಕೊಳ್ತಾ ಇದ್ರು. ನರೇಂದ್ರ ಮೋದಿಗೆ ವೋಟ್ ಹಾಕಬೇಕು ಅಂತ ಹೇಳಿ ಹೊರಗಡೆ ಬಂದು ಹೇಳ್ತಾ ಇದ್ರು. ಆದರೆ ಈ ಬಾರಿ ಓಪನ್ ಆಗಿ ನರೇಂದ್ರ ಮೋದಿ ಅವರನ್ನ ಸಪೋರ್ಟ್ ಮಾಡುವಂತಹದ್ದು, ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗಬೇಕು ಅಂತ ಹೇಳಿ ಓಡಾಡುವಂಥವರ ಸಂಖ್ಯೆ ಕಡಿಮೆ ಆಗಿದೆ. ಅದೇ INDIA ಕೂಟದ ಮತದಾರರು ಹೆಚ್ಚು ವೋಕಲ್ ಆಗಿದ್ದಾರೆ, ಅವರು ಹೆಚ್ಚು ಮಾತನಾಡ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರನ್ನ ಟೀಕಿಸ್ತಾ ಇದ್ದಾರೆ. ಇದು ಹೆಚ್ಚು ಸದ್ದು ಮಾಡ್ತಾ ಇದೆ. ಇದನ್ನ ಈ ರಾಜಕೀಯ ವಿಶ್ಲೇಷಕರು 5 ಹಂತ ಆದ ಬಳಿಕ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಇಲ್ಲ, ಬಿಜೆಪಿಯ ಮತದಾರರು ಬಿಜೆಪಿಯ ಜೊತೆಗೆ ಇದ್ದಾರೆ, ಅವರ ಸಂಘಟನೆ ತುಂಬ ಸ್ಟ್ರಾಂಗ್ ಆಗಿದೆ, ಹೀಗಾಗಿ ಅವರಿಗೇನು ದೊಡ್ಡ ಪ್ರಮಾಣದಲ್ಲಿ ಲಾಸ್ ಆಗೋದಿಲ್ಲ, ಅವರು ಈ ಹಿಂದೆ ಗಳಿಸ್ಕೊಂಡಂತಹ ಮತವನ್ನು ಈ ಬಾರಿಯೂ ಕೂಡ ಪಡೆದುಕೊಳ್ತಾರೆ. ಹೀಗಾಗಿ ಬಿಜೆಪಿ ಕಂಫರ್ಟಬಲ್ ಮೆಜಾರಿಟಿಗೆ ಬಂದು ನಿಲ್ಲಬಹುದು ಅಂತ ಈ ಬಿಜೆಪಿ ವಿರೋಧಿ ರಾಜಕೀಯ ವಿಶ್ಲೇಷಕರು ಕೂಡ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಯೋಗೇಂದ್ರ ಯಾದವ್ ಇದ್ದಾರಲ್ಲ, ಮೊದಲಿನಿಂದಲೂ ಕೂಡ ಬಿಜೆಪಿಯನ್ನು ವಿರೋಧಿಸುವಂಥವ್ರೆ. ಅವರು ಆಮ್ ಆದ್ಮಿ ಪಾರ್ಟಿಯಲ್ಲಿದ್ದರು, ಆಮ್ ಆದ್ಮಿ ಪಾರ್ಟಿಯಲ್ಲಿ ಕೇಜ್ರಿವಾಲ್ ಜೊತೆಗೆ ತುಂಬ ಆಪ್ತರಾಗಿದ್ದರು. ಆನಂತರ ಭಿನ್ನಾಭಿಪ್ರಾಯ ಬಂತು. ಈಗ ರಾಜಕೀಯ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಶುರು ಮಾಡಿದರೆ ಟಿವಿ ಡಿಬೇಟ್ಗಳಲ್ಲಿ ಕಾಣಿಸ್ಕೊಳ್ತಾರೆ. ಮಿತ್ರರೇ, ಯೋಗೇಂದ್ರ ಯಾದವ್ ಮಾತಿಗೆ ಯಾಕೆ ಬೆಲೆ ಕೊಡಬೇಕು ಕೇಳಿದ್ರೆ, ಅವರ ಈ ಹಿಂದಿನ ವಿಶ್ಲೇಷಣೆಗಳು ಸಾಕಷ್ಟು ಸರಿಯಾಗಿದ್ದಾವೆ. ಬಹುತೇಕ ಸಂದರ್ಭದಲ್ಲಿ ಅವರು ಯಾರ ಪಾರ್ಟಿಯನ್ನು ವಹಿಸ್ಕೊಂಡು ಮಾತನಾಡೋದಿಲ್ಲ. ಆದರೆ ಅವ್ರು ಯಾಕೋ ಈ ಬಾರಿ ಮಾತ್ರ ಬಿಜೆಪಿ ಗೆಲ್ಲೋದೇ ಇಲ್ಲ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ಸ್ಟಿಕ್ ಆನ್ ಆಗಿದ್ರು. ಆದರೆ 6 ಹಂತದ ಚುನಾವಣೆ ಬಳಿಕ ಅವರ ಟೋನ್ ಬದಲಾಗ್ತಾ ಇದೆ. ಇನ್ನೊಂದು ಕಡೆ ಪ್ರಶಾಂತ್ ಕಿಶೋರ್ ಈಗಲೂ ಕೂಡ ಹೇಳ್ತಾ ಇದ್ದಾರೆ, ಬಿಜೆಪಿ 303ಕ್ಕಿಂತ ಹೆಚ್ಚಿನ ಸಾಧನೆಯನ್ನು ಮಾಡುತ್ತೆ. ಅಂದರೆ 2019ಕ್ಕಿಂತಲೂ ಈ ಬಾರಿ ಹೆಚ್ಚಿನ ಸೀಟುಗಳು ಬರುತ್ತೆ. ಬಿಜೆಪಿಗೆ ಲಾಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನರೇಂದ್ರ ಮೋದಿ ಅವರು ಹೆಚ್ಚಿನ ಸೀಟ್ ಗಳಿಸಿ ಪ್ರಧಾನಿ ಆಗ್ತಾರೆ. NDA ಎಷ್ಟು ಗಳಿಸುತ್ತೆ ಅನ್ನುವಂಥದ್ದು ಮುಖ್ಯ ಅಲ್ಲ, ಬಿಜೆಪಿ ಏಕಾಂಗಿಯಾಗಿ 300 ದಾಟುತ್ತೆ ಅಂತ ಪ್ರಶಾಂತ್ ಕಿಶೋರ್ ಈಗಲೂ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಪ್ರಶಾಂತ್ ಕಿಶೋರ್ ಹೇಳ್ತಾ ಇರುವಂಥದ್ದು ಇನ್ನೊಂದು ಅಂಶ ಏನು ಕೇಳಿದ್ರೆ, ಈಗ ಮೊದಲ 3 ಹಂತದಲ್ಲಿ ಮತದಾನದ ಪ್ರಮಾಣ ಕಡಿಮೆ ಆಗಿದ್ದಕ್ಕೂ ಬಿಜೆಪಿಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ. ಬಿಜೆಪಿಯ ಮತದಾರರೇ ಕಡಿಮೆ ಆಗಿದ್ದಾರೆ ಅಂತ ಹೇಳೋದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಯಾಕಂದರೆ ಬಿಜೆಪಿಯ ಸಂಘಟನೆ ತಳಮಟ್ಟದಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ. ಅವರ ಮತದಾರರನ್ನು ಮತಗಟ್ಟೆಗೆ ಕರೆದುಕೊಂಡು ಬರುವಂತಹ ಕೆಪಾಸಿಟಿ ಬಿಜೆಪಿ ಪಕ್ಷಕ್ಕಿದೆ. ಹೀಗಾಗಿ ಮತದಾನದ ಪ್ರಮಾಣ ಕಡಿಮೆ ಆಯಿತು, ಇದು ಬಿಜೆಪಿಗೆ ನಷ್ಟ ಆಗುತ್ತೆ ಎನ್ನುವಂತಹ ವಾದ ತುಂಬ ಹಳೆಯದು. ಅದು ಬಿಜೆಪಿ ಎಮರ್ಜ್ ಆಗ್ತಿರುವಂತಹ ಸಂದರ್ಭದ ವಾದ. ಈಗ ಹಾಗೆಲ್ಲ ವಾದ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತದಾನದ ಪ್ರಮಾಣ ಕಡಿಮೆ ಆದರೂ ಕೂಡ ಬಿಜೆಪಿಗೆ ಸೀಟ್ ಬರುವಷ್ಟು ಬರುತ್ತೆ ಅಂತೇಳಿ ಪ್ರಶಾಂತ್ ಕಿಶೋರ್ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಒಟ್ಟಿನಲ್ಲಿ 6 ಹಂತದ ಚುನಾವಣೆ ಆದ ಬಳಿಕ ಬಿಜೆಪಿಯನ್ನು ವಿರೋಧಿಸುತ್ತಿದ್ದಂಥವರು, ಬಿಜೆಪಿಗೆ ಈ ಬಾರಿ ಬಹುಮತ ಬರೋದಿಲ್ಲ ಅಂತ ಹೇಳ್ತಿದ್ದವರು ಕೂಡ ಈಗ ಬಿಜೆಪಿ ವಿನ್ನಿಂಗ್ ಮೂವ್ಮೆಂಟ್ನಲ್ಲಿದೆ, ಅವರಿಗೆ ಎಡ್ಜ್ ಇರುವಂತಹದ್ದು ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ.
ಮಿತ್ರರೇ, ಈ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.